ಚಾಮರಾಜನಗರದ ಹನೂರಿನಲ್ಲಿ 3 ಮಂದಿ ಸಾವನ್ನಪ್ಪಿರುವಂತಹ ಕೇಸ್ಗೆ ಸಂಬಂಧಿಸಿದಂತೆ ಘಟನೆಯನ್ನ ಖಂಡಿಸಿ ತಮಿಳುನಾಡು ಸಿಎಂ ವಿಜಯ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿ 3 ಮಂದಿ ಸಾವನ್ನಪ್ಪಿದ್ರು. ಈಗೇನು ಇದನ್ನ ಖಂಡಿಸಿ ತಮಿಳುನಾಡು ಸಿಎಂ ವಿಜಯ್ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. ತಮಿಳರನ್ನ ಕೊಂದಿರುವುದು ಹೃದಯ ವಿದ್ರಾವಕ ಸಂಗತಿ, ಇದು ಹತ್ಯೆಕಾಂಡ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ಕರ್ನಾಟಕ ಅರಣ್ಯ ಇಲಾಖೆ ನೀಡಿರೋ ವಿವರಣೆ ಒಪ್ಪಲ್ಲ, ಘಟನೆ ಬಗ್ಗೆ ಪ್ರಾಮಾಣಿಕವಾದ ತನಿಖೆ ನಡೆಯಬೇಕು, ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ರಚಿಸಬೇಕು, ಇದಕ್ಕೆ ಕಾರಣ ಆಗಿದ್ದಾರಲ್ಲ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು, ಬಲಿಯಾದವರ ಕುಟುಂಬಗಳಿಗೆ ನೆರವನ್ನ ನೀಡಬೇಕು ಅಂತ ಹೇಳಿ ಈ ಘಟನೆಯನ್ನ ಖಂಡಿಸಿ ತಮಿಳುನಾಡು ಸಿಎಂ ವಿಜಯ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿ ಈಗೇನು 3 ಮಂದಿ ಗುಂಡಿನ ದಾಳಿಗೆ ಬಲಿಯಾಗಿದ್ರು. ಈ ಘಟನೆಯನ್ನ ಖಂಡಿಸಿ ತಮಿಳುನಾಡು ಸಿಎಂ ವಿಜಯ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ತಮಿಳರನ್ನ ಕೊಂದಿರುವುದು ಹೃದಯ ವಿದ್ರಾವಕ ಸಂಗತಿ ಅಂತ ಹೇಳಿದ್ದಾರೆ. ಇದು ಹತ್ಯೆಕಾಂಡ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಸಿಎಂ ವಿಜಯ್. ಕರ್ನಾಟಕ ಅರಣ್ಯ ಇಲಾಖೆ ನೀಡಿರೋ ಆ ವಿವರಣೆ ಏನಿದೆ ಅದನ್ನು ನಾನು ಒಪ್ಪಲ್ಲ, ಘಟನೆ ಬಗ್ಗೆ ಪ್ರಾಮಾಣಿಕವಾದ ತನಿಖೆ ನಡೀಬೇಕು, ಇನ್ನು ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ಕೂಡ ರಚನೆ ಮಾಡಬೇಕು, ಇದಕ್ಕೆ ಯಾರ್ಯಾರು ಕಾರಣವಾಗಿದ್ದಾರಲ್ಲ ಅವರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು, ಇನ್ನು ಬಲಿಯಾದವರ ಕುಟುಂಬಗಳಿಗೆ ನೆರವನ್ನ ನೀಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೋಯಲ್ ಅವರು ಡೆಸ್ಕ್ ಲೈವ್ ಅಲ್ಲಿ. ಜೋಯಲ್, ಈಗಾಗಲೇ ಚಾಮರಾಜನಗರದ ಹನೂರಿನಲ್ಲಿ 3 ಮಂದಿ ಗುಂಡಿನ ದಾಳಿಗೆ ಸಾವನ್ನಪ್ಪಿರುವಂತದ್ದು, ಈ ಘಟನೆ ಯಾವ ಮಟ್ಟಿಗೆ ಈಗ ತಲುಪಿದೆ ಅಂತ ಹೇಳಿ. ಚಂದನ, ರಾಜ್ಯದ ಕಾವೇರಿ ಅರಣ್ಯ ಭಾಗದಲ್ಲಿ ನಡೆದಂತಹ 3 ಜನರ ಏನೋ ಒಂದು ಎನ್ಕೌಂಟರ್ ಕೇಸ್ ಇದೆ. ಇದು ಭಾಳಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಈ ಮೂವರ ಸಾವಿಗೆ ನ್ಯಾಯ ಬೇಕು ಅಂತೇಳಿ ಅವರ ಕುಟುಂಬಸ್ಥರು ಹಾಗೆಯೇ ಗ್ರಾಮಸ್ಥರು ಇಲ್ಲಿ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು, ಒತ್ತಾಯ ಮಾಡ್ತಾ ಇರುವಂಥದ್ದು. ಈ ಒಂದು ಆಗಿರುವಂತಹ ಒಂದು ಘಟನೆಗೆ ಸಂಬಂಧಿಸಿದಂತೆ ಒಂದು ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕೂ ನೀವೇನು ಈಗ ನೇಮಿಸಿದಿರಲ್ಲ ಈ ಒಂದು ಅಧಿಕಾರಿಗಳಿಂದ ಈ ಒಂದು ಘಟನೆಯ ಸಂಪೂರ್ಣವಾದಂತಹ ತನಿಖೆ ಏನಿದೆ ಅದನ್ನು ಒಪ್ಪಲ್ಲ. ಯಾವುದೇ ಕಾರಣಕ್ಕೂ ಉನ್ನತ ಮೂಲಗಳಿಂದ ಏನಾದರೂ ನೀವು ಈ ಒಂದು ತನಿಖೆಯನ್ನು ನಡೆಸಿದ್ರೆ ನಾವು ಒಪ್ಕೊಳ್ತೀವಿ ಅನ್ನುವಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತೊಂದು ಬದಿಯಲ್ಲಿ ನೋಡೋದಾದರೆ ಹಲವರು ಈ ವಿಚಾರಕ್ಕೆ ಈ ಒಂದು ಘಟನೆಯನ್ನು ಖಂಡಿಸಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು, ಅಸಮಾಧಾನವನ್ನು ಹೊರಹಾಕ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಸಾಕಷ್ಟು ರೈತ ಸಂಘಟನೆಗಳಿರ್ಬೋದು, ಹಾಗೆಯೇ ಬುಡಕಟ್ಟು ಸಂಘಟನೆಗಳಿರ್ಬೋದು, ಹಾಗೆಯೇ ದಲಿತ ಸಂಘಟನೆಗಳಿರ್ಬೋದು, ಇವರೆಲ್ಲರೂ ಕೂಡ ಈ 3 ಕುಟುಂಬಸ್ಥರ ನೆರವಿಗೆ ಧಾವಿಸಿರುವಂಥದ್ದು. ಹಾಗೆಯೇ ಅವರ ಪರವಾಗಿ ಒಂದಷ್ಟು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಸರ್ಕಾರಕ್ಕೆ, ಇದು ಉನ್ನತ ತನಿಖೆ ಆಗಲೇಬೇಕು ಅಂತೇಳಿ. ಅದೇ ಸಾಲಿನಲ್ಲಿ ಇದೀಗ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಅವರು ಕೂಡ ಟ್ವೀಟನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವಿಜಯ್ ಟ್ವೀಟ್ ಮಾಡೋಕ್ಕೆ ಒಂದು ಕಾರಣ ಅಂತಂದರೆ ಇವರು ತಮಿಳಿಗರು. ಯಾರು 3 ಈ ಒಂದು ಘಟನೆಯಲ್ಲಿ ಮೃತಪಟ್ಟರಲ್ಲ 3 ಕೂಡ ತಮಿಳಿಗರು ಅನ್ನುವಂಥ ವಿಚಾರ. ಹೀಗಾಗಿ ತಮಿಳಿಗರ ಮೇಲೆ ನಡೆದಿರುವಂತಹ ಈ ರೀತಿಯಾದಂಥ ಒಂದು ದೌರ್ಜನ್ಯ ನಾವು ಸಹಿಸಲ್ಲ. ಈ ಒಂದು 3 ಎನ್ಕೌಂಟರ್ ಇದೆ, ಇದು ಹತ್ಯಾಕಾಂಡ, ಇದನ್ನು ನಾನು ಸಹಿಸಲ್ಲ. ಯಾವುದೇ ಕಾರಣಕ್ಕೂ ಈ ಒಂದು ಘಟನೆಯನ್ನು ಈ ಒಂದು ವಿಚಾರವನ್ನು ಉನ್ನತ ತನಿಖೆಯನ್ನು ನಡೆಸಬೇಕು. ತಮ್ಮ ಈಗಿನ ತನಿಖೆ ಏನಿದೆಯಲ್ಲ ಅದು ಖಂಡಿತವಾಗ್ಲೂ ಸಹಿಸಲು ಈ ಒಂದು ಒಪ್ಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಈ 3 ಮೇಲೆ ನಡೆದಿರುವಂತಹ ಒಂದು ಗುಂಡಿನ ದಾಳಿ ಏನಿದೆಯಲ್ಲ ಇದನ್ನು ಕೂಡ ನಾವು ಸಹಿಸಲ್ಲ ಅಂತ ಇನ್ನೊಂದು ರೂಪವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಇದು ಅಂದರೆ ತಮಿಳಿಗರು ಅನ್ನುವಂಥ ವಿಚಾರಕ್ಕೆ ವಿಜಯ್ ಅವರು ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆಯೇ ಕ್ರೈಸ್ತರು ಅಂತ ಅಂದರೆ ಸಮುದಾಯವಾರು ಕೂಡ ಇಲ್ಲಿ ಹಲವರು ಟೀಕೆ ಟಿಪ್ಪಣಿಯನ್ನು ಕೂಡ ಮಾಡಿದರು.
ಆ ವಿಚಾರಕ್ಕೂ ಕೂಡ ಕೆಲವರು ಅಂದರೆ ಅವರ ಕುಟುಂಬಸ್ಥರು ಕೂಡ ಆಕ್ರೋಶ ಭರಿತರಾಗಿದ್ದರು. ಸೊ ಏನು ಕ್ರೈಸ್ತರು ಒಂದು ಮಾತ್ರಕ್ಕೆ ಶಾಂತಿದೂತರು ಅನ್ನೋ ವಿಚಾರಕ್ಕೆ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ. ಅದೇ ಬೇರೆ ಧರ್ಮದ ಅಂದರೆ ಉದಾಹರಣೆಗೆ ಹಿಂದೂ ಧರ್ಮ ಅಂತಂದ್ರೂ ಕೂಡ ಅಲ್ಲಿ ಸಾಕಷ್ಟು ಜನ ನೆರವಿಗೆ ಬರ್ತಿದ್ರು, ಮುಸ್ಲಿಂ ಅಂದ್ರೂ ಕೂಡ ಅಲ್ಲಿ ಸಾಕಷ್ಟು ಜನ ನೆರವಿಗೆ ಬರ್ತಿದ್ರು, ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಿದ್ರು, ಇನ್ನೊಂದು ಮಾಡ್ತಿದ್ರು. ಆದರೆ ಇಲ್ಲಿ ಕ್ರೈಸ್ತರು ಅಂತೇಳಿ ನಮ್ಮನ್ನು ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ ಅಂತಲೂ ಕೂಡ ಹಲವರು ದೂರಿದ್ರು. ಹೀಗಾಗಿ ಒಂದು ಕಡೆ ಸಮಾಜವಾರು ನೋಡೋದಾದರೆ ಒಂದು ಜಾತಿವಾರು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಅದೇ ರೀತಿ ಈಗ ತಮಿಳಿಗರು ಅನ್ನೋ ವಿಚಾರಕ್ಕೆ ವಿಜಯ್ ಅವರು ಕೂಡ ಟ್ವೀಟ್ ಮಾಡಿರುವಂಥದ್ದು. ಹೀಗಾಗಿ ಸಹಜವಾಗಿ ಅವರು ಈ ಒಂದು ವಿಚಾರದ ಬಗ್ಗೆ ನಡೆದಿರುವಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿರುವಂಥದ್ದು. ಹಾಗೆಯೇ ಈ ಒಂದು ಕೇಸ್ನಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ತೋರಿಸಿರುವಂಥ ಏನು ಮಾಂಸ ಹಾಗೆಯೇ ಇದು ಬಂದೂಕುಗಳು ಕೂಡ ದೊರೆತಿರುವಂಥದ್ದು. ಆದರೂ ಕೂಡ ಈ ಎಲ್ಲ ದಾಖಲೆಗಳನ್ನು ಕೂಡ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳಿ ಹಲವರು ಮತ್ತೆ ಪ್ರತಿಭಟನೆಯ ಮೊರೆ ಹೋಗಿರುವಂಥದ್ದು. ಒಟ್ಟಾರೆಯಾಗಿ ಈ ಮೂವರ ಸಾವಿಗೆ ನ್ಯಾಯ ಬೇಕು ಅನ್ನುವಂಥದ್ದು ಹಲವರ ಒತ್ತಾಯ ಆಗಿದೆ. ಯಾವ ರೀತಿಯಾಗಿ ಸರ್ಕಾರ ಇದನ್ನು ಟ್ಯಾಕಲ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಚಂದನ. ಎಸ್, ಧನ್ಯವಾದ ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಚಾಮರಾಜನಗರ ಹನೂರಿನಲ್ಲಿ ನಡೆದಿರುವಂಥದ್ದು ಈ ಕೇಸ್. ಮೂವರು ಈ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಇದನ್ನ ಖಂಡಿಸಿ ಸಿಎಂ ವಿಜಯ್ ಕೂಡ ಪೋಸ್ಟ್ ಮಾಡಿದ್ದಾರೆ. ತಮಿಳರನ್ನ ಕೊಂದಿರುವುದು ಹೃದಯ ವಿದ್ರಾವಕ ಸಂಗತಿ ಅಂತ ಹೇಳಿದ್ದಾರೆ.